ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯ ಕನಸುಗಳನ್ನು ಕಾಣುತ್ತೇವೆ. ಕೆಲವೊಂದು ಕನಸುಗಳು ಬೆಳಿಗ್ಗೆ ಎದ್ದ ತಕ್ಷಣ ಮರೆತು ಹೋಗುತ್ತವೆ, ಆದರೆ ಕೆಲವು ಕನಸುಗಳು ಮಾತ್ರ ನಮ್ಮ ಮನಸ್ಸಿನಲ್ಲಿ ಹಾಗೆಯೇ ಉಳಿದು ಬಿಡುತ್ತವೆ. ನಾವು ಕಾಣುವ ಪ್ರತಿಯೊಂದು ಕನಸಿಗೂ ಯಾವುದಾದರೂ ಅರ್ಥವಿದೆಯೇ? ಸ್ವಪ್ನಶಾಸ್ತ್ರದ ಪ್ರಕಾರ, ಪಾರಂಪರಿಕ ನಂಬಿಕೆಗಳ ಪ್ರಕಾರ ಕೆಲವು ಕನಸುಗಳನ್ನು ಶುಭ ಸಂಕೇತಗಳೆಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ಹಣಕಾಸಿನ ಸುಧಾರಣೆ, ಅದೃಷ್ಟ, ಸಮೃದ್ಧಿ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಸೂಚಿಸುವ ಕೆಲವು ಕನಸುಗಳಿವೆ ಎಂದು ನಂಬಲಾಗಿದೆ. ಇಂದು ಇಂತಹ ಧನಾಗಮನ ಮತ್ತು ಅದೃಷ್ಟದ ಸಂಕೇತವೆಂದು ನಂಬಲಾಗುವ 5 ಕನಸುಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಒಂದು ವಿಷಯ ನೆನಪಿನಲ್ಲಿಟ್ಟುಕೊಳ್ಳಿ, ಇವು ಸ್ವಪ್ನಶಾಸ್ತ್ರದಲ್ಲಿರುವ ಧಾರ್ಮಿಕ ಮತ್ತು ಪಾರಂಪರಿಕ ನಂಬಿಕೆಗಳು ಮಾತ್ರ. ಕನಸುಗಳಿಗೆ ವೈಜ್ಞಾನಿಕವಾಗಿ ಭವಿಷ್ಯವನ್ನು ಖಚಿತವಾಗಿ ಹೇಳುವ ಸಾಮರ್ಥ್ಯವಿದೆ ಎಂಬುದಕ್ಕೆ ಸಾಕ್ಷ್ಯವಿಲ್ಲ. ಹಾಗಾದರೆ ಈ 5 ಕನಸುಗಳು ಯಾವುವು? ಮೊದಲನೆಯದು, ಕನಸಿನಲ್ಲಿ ಕಮಲ, ಶಂಖ ಅಥವಾ ಚಿನ್ನ, ಬೆಳ್ಳಿ ಕಾಣಿಸುವುದು. ನಿಮ್ಮ ಕನಸಿನಲ್ಲಿ ಸುಂದರವಾದ ಕಮಲದ ಹೂವು ಕಾಣಿಸಿಕೊಂಡಿದೆಯೇ? ಸ್ವಪ್ನಶಾಸ್ತ್ರದ ನಂಬಿಕೆಯ ಪ್ರಕಾರ ಕಮಲ ಹೂವು ಅತ್ಯಂತ ಶುಭ ಸಂಕೇತವಾಗಿದೆ. ಕಮಲ ಹೂವು ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧ ಹೊಂದಿರುವುದರಿಂದ ಕನಸಿನಲ್ಲಿ ಕಮಲವನ್ನು ನೋಡುವುದನ್ನು ಸಮೃದ್ಧಿ ಮತ್ತು ಶುಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಅದೇ ರೀತಿ ಕನಸಿನಲ್ಲಿ ಶಂಖವನ್ನು ನೋಡುವುದು ಅಥವಾ ಶಂಖದ ಧ್ವನಿಯನ್ನು ಕೇಳುವುದು ಕೂಡ ಮಂಗಳಕರವೆಂದು ನಂಬಲಾಗಿದೆ. ಇದರ ಜೊತೆಗೆ ಚಿನ್ನ ಅಥವಾ ಬೆಳ್ಳಿಯ ನಾಣ್ಯಗಳು ಕನಸಿನಲ್ಲಿ ಕಾಣಿಸಿಕೊಂಡರೆ ಅದು ಹಣಕಾಸಿನ ಪರಿಸ್ಥಿತಿಯಲ್ಲಿ ಸುಧಾರಣೆ ಅಥವಾ ಹೊಸ ಅವಕಾಶಗಳ ಸಂಕೇತ ಎಂದು ಪಾರಂಪರಿಕ ನಂಬಿಕೆಗಳು ಹೇಳುತ್ತವೆ. ನೀವು ಕೆಲಸ, ವ್ಯಾಪಾರ ಅಥವಾ ಯಾವುದಾದರೂ ಆರ್ಥಿಕ ಅವಕಾಶಕ್ಕಾಗಿ ಕಾಯುತ್ತಿದ್ದರೆ ಇಂತಹ ಕನಸು ನಿಮಗೆ ಧನಾತ್ಮಕ ಬದಲಾವಣೆಯ ಭರವಸೆಯನ್ನು ನೀಡಬಹುದು. ಎರಡನೆಯದು, ದೇವರು, ದೇವಾಲಯ ಅಥವಾ ಶಿವಲಿಂಗ ಕಾಣಿಸುವುದು. ಎರಡನೆಯ ಶುಭ ಕನಸು ಎಂದರೆ ದೇವರು ಅಥವಾ ಪವಿತ್ರ ಸ್ಥಳಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು. ಕನಸಿನಲ್ಲಿ ದೇವಾಲಯ, ದೇವಾಲಯದ ಎತ್ತರ ಗೋಪುರ ಅಥವಾ ಶಿಖರ ಕಾಣಿಸುವುದು, ಶಿವಲಿಂಗ ಕಾಣಿಸುವುದು ಅಥವಾ ಲಕ್ಷ್ಮಿ, ಕೃಷ್ಣ, ಸರಸ್ವತಿ, ಹನುಮಂತನಂತಹ ದೇವದೇವತೆಗಳ ದರ್ಶನವಾಗುವುದನ್ನು ಸ್ವಪ್ನಶಾಸ್ತ್ರದಲ್ಲಿ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇಂತಹ ಕನಸುಗಳು ದೈವಿಕ ಅನುಗ್ರಹದ ಸಂಕೇತ ಎಂದು ನಂಬಲಾಗಿದೆ. ನಿಮ್ಮ ಜೀವನದಲ್ಲಿ ಕೆಲವು ಸಮಸ್ಯೆಗಳು ನಡೆಯುತ್ತಿದ್ದರೆ ಅವು ನಿಧಾನವಾಗಿ ಕಡಿಮೆಯಾಗಬಹುದು ಎಂಬ ಧನಾತ್ಮಕ ಸೂಚನೆ ಎಂದು ಇದನ್ನು ಪರಿಗಣಿಸಲಾಗುತ್ತದೆ. ಮುಖ್ಯವಾಗಿ ಇಂತಹ ಕನಸುಗಳು ನಿಮ್ಮ ಮನಸ್ಸಿಗೆ ಭರವಸೆ ಮತ್ತು ಆತ್ಮವಿಶ್ವಾಸವನ್ನು ನೀಡಬಹುದು. ಮೂರನೆಯದು, ಪೊರಕೆ ಅಥವಾ ಖಾಲಿ ಮಣ್ಣಿನ ಮಡಕೆ ಕಾಣಿಸುವುದು. ಇದು ಕೇಳಲು ಸ್ವಲ್ಪ ವಿಚಿತ್ರವಾಗಿರಬಹುದು, ಆದರೆ ಸ್ವಪ್ನಶಾಸ್ತ್ರ ಕೆಲವು ಪಾರಂಪರಿಕ ನಂಬಿಕೆಗಳ ಪ್ರಕಾರ ಕನಸಿನಲ್ಲಿ ಪೊರಕೆ ಕಾಣಿಸುವುದನ್ನು ಲಕ್ಷ್ಮೀ ದೇವಿಯೊಂದಿಗೆ ಸಂಬಂಧಿಸಿದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹಾಗೆಯೇ ಖಾಲಿ ಮಣ್ಣಿನ ಮಡಿಕೆಯನ್ನು ಕನಸಿನಲ್ಲಿ ನೋಡುವುದು ಕೆಲವರು ಧನಾಗಮನದ ಸಂಕೇತವೆಂದು ನಂಬುತ್ತಾರೆ. ಮನೆಗೆ ಸಂಪತ್ತು ಮತ್ತು ಹೊಸ ಅವಕಾಶಗಳು ಪ್ರವೇಶಿಸುವ ಸೂಚನೆ ಎಂಬ ಅರ್ಥವನ್ನು ಇದಕ್ಕೆ ನೀಡಲಾಗುತ್ತದೆ. ನೀವು ಇತ್ತೀಚೆಗೆ ಹಣಕಾಸಿನ ಒತ್ತಡ ಅಥವಾ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಇಂತಹ ಕನಸು ನಿಮ್ಮ ಪರಿಸ್ಥಿತಿ ಸುಧಾರಿಸಬಹುದು ಎಂಬ ಸೂಚನೆ ಎಂದು ಪಾರಂಪರಿಕವಾಗಿ ವ್ಯಾಖ್ಯಾನಿಸಲಾಗುತ್ತದೆ. ಆದರೆ ಇದನ್ನು ಖಚಿತವಾಗಿ ಹಣ ಬರುತ್ತದೆ ಎಂಬ ಭವಿಷ್ಯವಾಣಿ ಎಂದು ಪರಿಗಣಿಸಬಾರದು. ಹಣ್ಣುಗಳಿಂದ ತುಂಬಿದ ಮರ ಅಥವಾ ಬಿಳಿ ಹಸು ಕಾಣಿಸುವುದು. ನಾಲ್ಕನೇ ಶುಭ ಕನಸು ಪ್ರಕೃತಿ ಮತ್ತು ಸಮೃದ್ಧಿಗೆ ಸಂಬಂಧಿಸಿದ ಕನಸಾಗಿದೆ. ನಿಮ್ಮ ಕನಸಿನಲ್ಲಿ ಹಣ್ಣುಗಳಿಂದ ತುಂಬಿದ ಮರ ಕಾಣಿಸಿಕೊಂಡರೆ, ವಿಶೇಷವಾಗಿ ಮಾಗಿದ ಮಾವಿನ ಹಣ್ಣುಗಳಿಂದ ತುಂಬಿರುವ ಮರ ಕಾಣಿಸಿಕೊಂಡರೆ ಅದನ್ನು ಸಮೃದ್ಧಿಯ ಸಂಕೇತವೆಂದು ಕೆಲವು ಸ್ವಪ್ನಶಾಸ್ತ್ರದ ನಂಬಿಕೆಗಳು ಹೇಳುತ್ತವೆ. ಹಣ್ಣು ಎಂದರೆ ಫಲ, ಅಂದರೆ ನಿಮ್ಮ ಪರಿಶ್ರಮಕ್ಕೆ ಫಲ ಸಿಗುವುದು, ಕೆಲಸಗಳಲ್ಲಿ ಪ್ರಗತಿ ಮತ್ತು ಜೀವನದಲ್ಲಿ ಸಂತೋಷ ಹೆಚ್ಚಾಗುವುದು ಎಂದು ಅರ್ಥವನ್ನು ಇದಕ್ಕೆ ನೀಡಲಾಗುತ್ತದೆ. ಅದೇ ರೀತಿ ಬಿಳಿ ಹಸುವನ್ನು ಕನಸಿನಲ್ಲಿ ನೋಡುವುದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಭಾರತೀಯ ಸಂಪ್ರದಾಯದಲ್ಲಿ ಹಸುವಿಗೆ ಪವಿತ್ರ ಸ್ಥಾನವಿರುವುದರಿಂದ ಕನಸಿನಲ್ಲಿ ಹಸುವನ್ನು ನೋಡುವುದನ್ನು ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾಗಿ ಕೆಲವರು ನಂಬುತ್ತಾರೆ. ಐದನೆಯದು, ಸ್ವಚ್ಛವಾದ ನೀರು, ಗಂಗಾ ನದಿ, ಮಳೆ ಅಥವಾ ನೀರಿನಲ್ಲಿ ಈಜುವುದು.
ಐದನೆಯ ಮತ್ತು ಅತ್ಯಂತ ಆಸಕ್ತಿದಾಯಕ ಕನಸು ನೀರಿಗೆ ಸಂಬಂಧಿಸಿದೆ. ನಿಮ್ಮ ಕನಸಿನಲ್ಲಿ ಸ್ವಚ್ಛವಾದ ನಿರ್ಮಲವಾದ ನೀರು ಕಾಣಿಸಿಕೊಂಡರೆ ಅದು ಶುಭ ಸಂಕೇತವೆಂದು ಪಾರಂಪರಿಕವಾಗಿ ನಂಬಲಾಗಿದೆ. ವಿಶೇಷವಾಗಿ ಗಂಗಾ ನದಿ ಅಥವಾ ಪವಿತ್ರ ನದಿ ಕಾಣಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಕನಸಿನಲ್ಲಿ ಮಳೆಯನ್ನು ನೋಡುವುದನ್ನು ಕೆಲವರು ಸಮೃದ್ಧಿ ಮತ್ತು ಹೊಸ ಆರಂಭದ ಸಂಕೇತವೆಂದು ನಂಬುತ್ತಾರೆ. ಇನ್ನು ನೀವು ನೀರಿನಲ್ಲಿ ಈಜುತ್ತಿರುವ ಕನಸು ಕಂಡರೆ ಜೀವನದಲ್ಲಿ ಎದುರಿಸುತ್ತಿರುವ ಅಡೆತಡೆಗಳನ್ನು ದಾಟಿ ಮುಂದೆ ಸಾಗುತ್ತಿರುವುದರ ಸಂಕೇತ ಎಂದು ಸ್ವಪ್ನದ ಶಾಸ್ತ್ರದಲ್ಲಿ ವ್ಯಾಖ್ಯಾನಿಸಲಾಗಿದೆ. ಆದರೆ ಕಷ್ಟಗಳ ನಂತರ ಯಶಸ್ಸು, ಹೊಸ ಅವಕಾಶಗಳು ಮತ್ತು ಸಕಾರಾತ್ಮಕ ಬದಲಾವಣೆಗಳು ಬರಬಹುದು ಎಂಬ ಆಶಾವಾದಿ ಅರ್ಥವನ್ನು ಇದಕ್ಕೆ ನೀಡಲಾಗುತ್ತದೆ. ಹಾಗಾದರೆ ಸ್ನೇಹಿತರೆ, ಕಮಲ ಅಥವಾ ಚಿನ್ನ, ಬೆಳ್ಳಿ ಕಾಣಿಸುವುದು, ದೇವರು ಅಥವಾ ದೇವಾಲಯ ಕಾಣಿಸುವುದು, ಪೊರಕೆ ಅಥವಾ ಮಣ್ಣಿನ ಮಡಕೆ ಕಾಣಿಸುವುದು, ಹಣ್ಣುಗಳಿಂದ ತುಂಬಿದ ಮರ ಅಥವಾ ಬಿಳಿ ಹಸು ಕಾಣಿಸುವುದು ಮತ್ತು ಸ್ವಚ್ಛವಾದ ನೀರು, ಗಂಗಾ ನದಿ ಅಥವಾ ಮಳೆಯನ್ನು ನೋಡುವುದು ಇವುಗಳನ್ನು ಸ್ವಪ್ನಶಾಸ್ತ್ರದ ಪಾರಂಪರಿಕ ನಂಬಿಕೆಗಳಲ್ಲಿ ಶುಭ, ಸಮೃದ್ಧಿ ಮತ್ತು ಧನಾತ್ಮಕ ಬದಲಾವಣೆಯ ಸಂಕೇತಗಳಾಗಿ ಪರಿಗಣಿಸಲಾಗುತ್ತದೆ. ಆದರೆ ಕನಸುಗಳನ್ನು ಆಧರಿಸಿ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಸರಿಯಲ್ಲ. ಕನಸುಗಳು ನಮ್ಮ ಆಲೋಚನೆಗಳು, ಅನುಭವಗಳು ಮತ್ತು ಭಾವನೆಗಳ ಪ್ರತಿಬಿಂಬವಾಗಿರಬಹುದು. ನಿಮಗೆ ಇವುಗಳಲ್ಲಿ ಯಾವುದಾದರೂ ಕನಸು ಇತ್ತೀಚೆಗೆ ಬಿದ್ದಿದೆಯೇ? ಬಿದ್ದಿದ್ದರೆ ಯಾವ ಕನಸು ಎಂದು ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ವಿಡಿಯೋವನ್ನು ಹಂಚಿಕೊಳ್ಳಿ. ಧನ್ಯವಾದಗಳು.